ನೋಡಿದ್ಯಾ ರಾಜು, ಎಷ್ಟ್ ಚೆನ್ನಾಗ್ ಮಾಡಿದ್ಲು ನಾಟ್ಯನ. ಹೌದು, ಹೇಗಂದ್ರೆ ಹಾಕೊಂಡು ಎಲ್ ಮರ್ಯಾದೆ ತೆಗಿತಾಳೋ ಅನ್ಕೊಂಡಿದ್ದೆ. ಆದ್ರೆ ಅದ್ಭುತವಾಗಿ ಮಾಡಿ ನನ್ ಮಾತನ್ನ ಸುಳ್ಳು ಮಾಡಿಸಿದ್ಲು. ರಾಜಾರಾಮ್ ಅವರೇ, ರಾಜಲಕ್ಷ್ಮಿ ತುಂಬಾ ಚೆನ್ನಾಗಿ ಹಾಡ್ತಾಳೆ. ನಾವ್ ಇದಕ್ಕೂ ಮುಂಚೆ ನೋಡಿದ್ವಿ. ಆದ್ರೆ ಇವತ್ತು ಅದಕ್ಕಿಂತ ಚೆನ್ನಾಗಿ ಹಾಡಿದ್ಲು. ಆ ಅಮೆರಿಕ ಹುಡುಗಿ ಕೂಡ ಎಷ್ಟು ಚೆನ್ನಾಗಿ ಭರತನಾಟ್ಯ ಮಾಡಿದ್ಲು. ನೋಡೋದಕ್ಕೆ 2 ಕಣ್ಣು ಸಾಲಿಲ್ಲ. ಹುಡುಗಿದು ಅಮೆರಿಕ ಆದ್ರೂ ಇರೋದು ರಾಜಾರಾಮ್ ಸರ್ ಮನೇಲಲ್ವಾ. ನಾನು ಮೊದಲೇ ಹೇಳಿದ್ದೆ, ಅವ್ರ ಮನೇಲಿ ಕಲ್ಲಿದ್ರೂ ಕೂಡ ಅದು ರತ್ನ ಆಗಿ ಬದಲಾಗುತ್ತೆ ಅಂತ. ಆ ಹುಡುಗಿ ನೃತ್ಯ ಮಾಡ್ತಿದ್ರೆ ಚಿಕ್ಕಂದಿನಲ್ಲಿ ಕಾವೇರಿ ದಡದಲ್ಲಿ ನಾಟ್ಯ ಕಲಿತಾ ಇದ್ದ ಜಾನಕಮ್ಮನೇ ನೆನಪಿಗೆ ಬಂದ್ರು. ದೊಡ್ಡಮ್ಮನ ಗುಣಗಳು ಅವಳಿಗೂ ಬಂದಿದೆ. ಏನ್ ಜಾನಕಮ್ಮನವ್ರೆ? ಇದರಲ್ಲಿ ನನ್ನ ಲಕ್ಷಣ ಏನೂ ಇಲ್ಲ. ಅವಳೇ ಸ್ವತಃ ಕಲ್ತ್ಕೊಂಡಿದ್ದಾಳೆ. ಆದ್ರೂ ನೀವೊಂದ ಹಾಗೆ ನಮ್ಮನೇಲಿರೋ ಹುಡುಗಿ ಅಷ್ಟು ಮಾತ್ರನೂ ಕಲಿತಿದ್ರೆ ಹೇಗೆ? ಬರ್ತೀನಿ ರಾಜಾರಾಮ್ ಅವರೇ. ನಮಸ್ಕಾರ. ಇವತ್ತು ಈ ಊರಿಗೆ ಹಬ್ಬ ಬಂದಿದೆ ಅನ್ಕೊಳ್ಳಿ. ಬರ್ತೀನಮ್ಮ. ಒಳ್ಳೇದು. ಬರ್ತೀನಿ ಸರ್. ಬರ್ತೀನಿ ರಾಜಾರಾಮ್ ಅವ್ರೆ, ಬರ್ತೀನಮ್ಮ. ಆಯ್ತು. ರಾಜು, ಮೌನವಾಗಿದ್ರು ನನ್ ಮಗನ್ ಮನ್ಸು ಏನ್ ಯೋಚನೆ ಮಾಡ್ತಿದೆ ಅಂತ ನಂಗೊತ್ತು. ಪದ್ಮಾ, ಪಾರ್ವತಿ, ಬನ್ರಮ್ಮ ಹೋಗೋಣ. ಬಾ. ಬನ್ನಿ ಅತ್ಗೆ. ಜಾನಕಿ, ಏನ್ರಿ ನನ್ನನ್ನ ಕರೆದ್ರ? ಇದಕ್ ಮೊದಲು ಅವಳು ಬರ್ತಾಳೋ ಬರಲ್ವೋ ಅಂತ ಅನುಮಾನ ಇತ್ತು. ಆದ್ರೆ ಈಗ ಅವಳು ಭರತನಾಟ್ಯ ನೋಡಿ ನನ್ನ ಮನಸ್ಸು ಆನಂದದಿಂದ ತುಂಬ ಹೋಯ್ತು. ಈ ಆನಂದದ ಕ್ಷಣಗಳು ಹೀಗೆ ಇನ್ ಮುಂದೆ ಕೂಡ ನಮ್ಮ ಮನೇಲಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಶಾಶ್ವತವಾಗಿ. ಅತ್ತೆ, ಮಾವ ಕೊನೆಗೂ ನಿಮ್ಮ ಹತ್ರ ಮಾತಾಡ್ಬಿಟ್ರು. ಹೌದು ಕಣೋ, ಈ ಸಂತೋಷಕ್ಕೆ ಕಾರಣ ಆದ್ಯ, ನನ್ನ ಆದ್ಯ. ಆದ್ಯ ಎಲ್ಲಿ? ಆದ್ಯ ಎಲ್ಲಿದ್ದಾಳೆ? ಸೀನು, ಸೀನು. ಅತ್ತೆ, ಆದ್ಯ, ಬನ್ನಿ ಅತ್ತೆ. ಆದ್ಯ, ಆದ್ಯ, ಇಲ್ಲೇನ್ ಮಾಡ್ತಿದ್ಯಮ್ಮ? ಅಮ್ಮನ್ ನೆನ್ಪಾಯ್ತು. ಅಮ್ಮ ಈ ದೇವಸ್ಥಾನದಲ್ಲೇ ಆಡ್ತಿದ್ಲು, ಈ ಕೃಷ್ಣನ ಹತ್ರನೇ ಕೂತ್ಕೋತಿದ್ಲು ಅಂತ ಹೇಳಿದ್ರಿ ಅಲ್ವಾ? ಅಮ್ಮ ಇಲ್ಲೇ ಕೂತ್ಕೋತಿದ್ಲ? ಇಲ್ಲೇ ಕೂತ್ಕೊಳ್ತಿದ್ಲಮ್ಮ. ಯಾವಾಗ್ಲೂ ನನ್ನ ಬಗ್ಗೆನೆ ತುಂಬಾ ಹೇಳ್ತಿದ್ಲು.
ನಾನು ಒಂದು ಕ್ಷಣ ಕಾಣಿಸ್ಲಿಲ್ಲ ಅಂದ್ರೂ ತುಂಬಾನೇ ಭಯ ಪಡ್ತಿದ್ಲು. ಇವತ್ ಬೆಳಗ್ಗೆ ಕೂಡ ಅದೇ ರೀತಿ ಭಯನೇ ನನಗಾಯ್ತಮ್ಮ. ಎಲ್ಲಿಗೆ ಹೋಗಿದ್ದೆ ತಾಯಿ ನೀನು? ಕಾವೇರಿ ದಡಕ್ಕೆ. ನೀವೇ ಹೇಳಿದ್ರಲ್ಲ, ಅಮ್ಮ ಕಾವೇರಿ ದಡದ ಹತ್ರ ಕೂತ್ಕೊಂಡು ನಿನ್ ಭರತನಾಟ್ಯನ ನೋಡ್ತಿದ್ಲು ಅಂತ. ಅದಕ್ಕೆ ಅದೇ ಕಾವೇರಿ ತೀರಕ್ಕೆ ಗೆಜ್ಜೆ ಕಟ್ಕೊಂಡು ಹೋಗಿ ಮೊದಲು ಮಮ್ಮಗೋಸ್ಕರ ನಾಟ್ಯ ಮಾಡಿದೆ. ಎಲ್ಲಿ ಇದ್ರೂ ನಮ್ಮಮ್ಮ ಸಂತೋಷ ಪಡ್ತಾಳೆ. ಎಲ್ಲೋ ಇರೋ ನಿಮ್ಮಮ್ಮ ಸಂತೋಷ ಪಟ್ಲೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಅಮ್ಮ ಸಂತೋಷ ಪಟ್ಲಮ್ಮ. ಊರವರೆಲ್ಲ ನಿನ್ನನ್ನು ಹೊಗಳ್ತಾ ಇದ್ರೆ ಮನೆಯವ್ರನ್ನ ನೋಡ್ಬೇಕಿತ್ತು. ಎಷ್ಟು ಸಂತೋಷ ಪಡ್ತಿದ್ರು ಗೊತ್ತಾ? ನಿಮ್ಮ ದೊಡ್ಡಪ್ಪ ನಿನ್ನ ನೃತ್ಯಕ್ಕೆ ಮುಗ್ಧರಾಗಿ ನನ್ನನ್ನಿವತ್ತು ಜಾನಕಿ ಅಂತ ಕರೆದ್ಬಿಟ್ರು ಗೊತ್ತಾ? ಎಲ್ಲರ ಮನಸ್ಸನ್ನು ಗೆದ್ಬಿಟ್ಟೆ ಅದ್ಯಾ. ಈ ಮನೇಲಿರೋರು ನನ್ನ ಯಾವತ್ತಿಗೂ ಅರ್ಥ ಮಾಡ್ಕೊಳ್ಳಲ್ಲ. ಇವಾಗ ನನ್ನವ್ರಿಗೆ ಇಷ್ಟ ಆಗಿರೋ ನಾಟ್ಯ ಮಾಡಿದೆ ಅಂತ ಹೊಗಳ್ತಾ ಇದ್ದಾರೆ. ಅದೇ ಇಂಟರ್ನೆಟ್ ಕೇಳ್ದೆ ಅಂತ ನನ್ನ ಬೈದ್ರು. ನಾಟ್ಯ ಮಾಡಿದಾಗ ಅವ್ರಿಗೆ ಚೆನ್ನಾಗಿ ಕಾಣಿಸೋ ಈ ಹುಡುಗಿ ಇಂಟರ್ನೆಟ್ ಬೇಕು ಅಂತ ಕೇಳಿದಾಗ ಕೆಟ್ಟೋಳಾಗಿದ್ಲ. ಅವ್ರು ಇಷ್ಟದಂಗಿದ್ರೆ ಇಷ್ಟಪಡ್ತಾರೆ, ಇನ್ನೊಬ್ರ ಇಷ್ಟ ಕಷ್ಟಗಳನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಲ್ಲ. ಮನುಷ್ಯರು ಒಂದಾಗ್ಬೇಕು ಅಂದ್ರೆ ಮೊದಲು ಇಷ್ಟಗಳು ಒಂದಾಗ್ಬೇಕಮ್ಮ. ಅದಾಯ್ತಲ್ವಾ? ಇನ್ ಮುಂದೆ ನೀನು ಹೀಗೆ ಇರು, ಆಮೇಲೆ ನೋಡು ಎಲ್ಲ ಒಳ್ಳೇದೇ ಆಗತ್ತೆ. ಸ್ವಾಮಿ, ನನ್ನ ಕೋರಿಕೆನ ಆಲಿಸಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಸ್ವಾಮಿ. ಅವ್ರು ನನ್ನ ಹತ್ರ ಮಾತಾಡ್ತೇನೆ ಇದ್ರೆ ನಾನು ಏನಾಗ್ಬಿಡ್ತೀನೋ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನನ್ನ ಹತ್ರ ಮಾತಾಡ್ಬಿಟ್ರು. ಅವ್ರು ನನ್ನ ಹತ್ರ ಮಾತಾಡಿದ್ದು ನನಗೆ ನಂಬೋಕೆ ಆಗ್ತಿಲ್ಲ. ಮತ್ತೆ ಜಾನಕಿ ಮುಖದಲ್ಲಿ ಕಿರುನಗೆ ನೋಡಿದೆ. ಇವತ್ ನಿಮ್ ಮಗ ಮಾತಾಡ್ಬಿಟ್ರಲ್ವಾ ಅತ್ತೆ? ಅದಕ್ಕೆ ಅಲ್ವಾ ನೀನ್ ಹಿಡ್ಕೊಳಕ್ಕೆ ಆಗ್ತಿಲ್ಲ. ಅವಳೇನ್ ದೊಡ್ಡ ಮನುಷ್ಯ ಅನ್ನೋ ತರ ಕೇಳ್ತಿದ್ಯಲ್ಲ ಆತಿಗೆ. ಒಂದು ವಾರದಿಂದ ಒಂದ್ ಮಾತು ಕೂಡ ಆಡ್ದೇನೆ ಸಂಸಾರ ಮಾಡೋದು ಅಂದ್ರೆ ಈಸಿನಾ? ಏನೇ ಆದ್ರೂ ಮಾವಯ್ಯ ಮಾತಾಡಿದ್ರಲ್ಲ ಅಷ್ಟು ಸಾಕು. ಮಗಳ ಹಾಡು, ಭಾವನವ್ರ ಮಾತು, ಆದ್ಯ ನಾಟ್ಯ. ಯಾಕೆಲ್ಲರೂ ಹಾಗೆ ನೋಡ್ತಿದ್ದೀರಾ? ಅವಳು ನಾಟ್ಯ ಮಾಡಿದ್ದಕ್ಕೆ ತಾನೆ ಮಾವ ಕರ್ಗ್ ಹೋಗಿ ಆ ತರ ಚಪ್ಪಾಳೆ ಹೊಡೆದಿದ್ದು, ಜಾನಕಿ ಅತ್ತೆ ಜೊತೆ ಮಾತಾಡಿದ್ದು. ನಿಜಾನೇ ಸೀನು. ಹಾ, ಏನೋನಪ್ಪ, ಅಣ್ಣ ಚಪ್ಪಾಳೆ ಹೊಡೆದಿದ್ದನ್ನ ನಾನ್ ನೋಡ್ಲಿಲ್ಲ. ನೀನ್ ಅವಾಗ ಸೊಳ್ಳೆ ಹೊಡೆದ್ರಲ್ಲಿ ಬ್ಯುಸಿ ಆಗಿದ್ಯಲ್ವಾ? ಕೆಲ್ಸ ಇಲ್ದೇ ಇರೋರು ಹಲ್ ಕಿಸಿತ ಸಂಭ್ರಮ ಪಡೋದಲ್ಲ. ನೀವು ಸುಮ್ಮನೆ ಇರಿ ಅಮ್ಮ. ಇಷ್ಟು ಸಂತೋಷವಾದ ಸಮಯದಲ್ಲಿ ಅತ್ತೆ ಹತ್ರ ಸ್ವೀಟ್ ಮಾಡಿಸ್ಕೊಂಡು ಕುಡಿಯೋಣ ಅಂದ್ರೆ ಎಲ್ಲದಕ್ಕೂ ಅಡ್ಡ ಬರ್ತಿರಲ್ಲ. ಸೀನು, ಯಾವ ಸ್ವೀಟ್ ಬೇಕು ನಿನಗೆ? ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗತ್ತಕ್ಕ. ನಿಮಗೆ ಯಾವ್ದು ಇಷ್ಟನೋ ಅದನ್ನೇ ಮಾಡಿ. ಹಾಗೆ ಹೇಳ್ಬೇಕು ಅಂದ್ರೆ ದೊಡ್ಡಪ್ಪಂಗೆ ಇಷ್ಟ ಆಗಿರೋದನ್ನ ಮಾಡೋದೇ ಮೇಲು. ಹೌದಮ್ಮ, ಈ 10 ದಿನದಲ್ಲಿ ನಿನ್ ಕೈಯಾರೆ ಕೊಟ್ಟಿದ್ ನೀರನ್ನು ಕುಡಿದೇ ಇದ್ದಿದ್ದಪ್ಪ. ನಿನ್ ಕೈಯಾರೆ ಮಾಡಿರೋ ಸ್ವೀಟ್ನ ತಿಂದ್ರೆ ತುಂಬಾನೇ ಖುಷಿ ಪಡ್ತಾರೆ. ರಾಜಲಕ್ಷ್ಮಿ ಹೇಳಿದ್ ನಿಜಾನೇ.
ತಪ್ಪದೇನೆ ನಡೆಯುತ್ತೆ ಮಾವ. ಹೌದು, ಆದ್ಯ ಎಲ್ಲಿದ್ದಾಳೆ? ರೂಮಲ್ಲಿ ಇದ್ದಾಳೆ ಚಿಕ್ಕಪ್ಪ. ಹಾಗಾದ್ರೆ ಎಲ್ರು ಅಭಿನಂದನೆ ಹೇಳೋಣ, ನಡೀರಿ. ಡ್ರೆಸ್ ಬದಲಾಯಿಸ್ತಿದ್ದಾಳೆ ಮಾವ. ಎಗ್ಗುರ್ಕೊಂಡ್ ಹೋದ್ರೆ ಹಾರ್ ಓದಿತಾಳೆ ಆ ಹುಡ್ಗಿ. ಯಾವಾಗ ಹೋಗ್ಬೇಕು ನಮಗ್ ಗೊತ್ತು ಬಿಡೆ. ಈ ಮಾತು ಹೇಳಿ ತುಂಬಾ ದಿನ ಆಯ್ತು ಮಾವ. ಕೇಳಿಸ್ಕೊಂಡ್ರ ಅವನ್ ಹೇಳಿದ್ದು? ವೆಂಕಟ್ರಾವ್ ಮನೇಲಿ ಇರ್ತೀವಿ, ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಅಂತಿದ್ದಾನೆ. ಏನಮ್ಮ ಹಾಗೆ ಹೇಳ್ತಿದ್ಯಾ? ಏನೋ ಅತ್ಗೆ, ಮಕ್ಕಳ ಮಾತು ದೇವ್ರ ಮಾತು ಅಂತಾರೆ. ನಾನಿರೋ ಹಾಗೆ ನೀವು ಸ್ವಲ್ಪ ಹುಷಾರಾಗಿದ್ರೆ ಚೆನ್ನಾಗಿರುತ್ತೆ. ಅಮ್ಮ, ಅಪ್ಪ ಬರೋ ಟೈಮ್ ಆಯ್ತು. ಚಿಕ್ಕಮ್ಮನ್ ಮಾತ್ ಕೇಳ್ತಾ ನಿಂತ್ರೆ ಸ್ವೀಟ್ ಯಾವಾಗ ಮಾಡ್ತೀಯಾ? ಅಯ್ಯೋ, ಈಗಲೇ ಶುರು ಮಾಡ್ತೀನಿ. ನಾನು ಕೂಡ ಬರ್ತೀನಿ. ಅಯ್ಯೋ ಬೇಡ ರಾಜಿ, ನನ್ನ ಕೈಯಾರೆ ನಾನೇನೆ ಎಲ್ಲರಿಗೂ ಸ್ವೀಟ್ ಮಾಡ್ತೀನಿ. ಎಲ್ಲಾರ್ಗೂನಾ ಅಥವಾ ಅಪ್ಪನ ಜೊತೆ ಎಲ್ಲರಿಗೂನಾ? ಅದಕ್ಕೆ ಮುಖದಲ್ಲಿ ಇದೇ ತರ ಯಾವಾಗ್ಲೂ ನಗು ಇರಬೇಕು. ಫೋಟೋನ ರೀಸೈಸ್ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟಾಗತ್ತೆ? ಇದ್ರಲ್ಲಿ ನಿಮ್ಗೆ ಯಾವ ಸೈಜ್ ಬೇಕು ಹೇಳಿ? ಸೈಜಾ? ನಿಮ್ಮ ಮಗಳು ರಾಜಲಕ್ಷ್ಮಿ ಕೂಡ ಕಾಲೇಜಲ್ಲಿ ಹಾಕಿ ಆಡ್ತಾಳಲ್ವಾ? ನನ್ನ ಮಗಳು ಲಂಗ ದಾವಣಿನೋ ಅಥವಾ ಚೂಡಿದಾರೋ ಹಾಕೊಂಡು ಹಾಕಿ ಆಡ್ತಾಳೆ. ನನ್ನ ಮಗಳ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಏನಣ್ಣ ಫೋಟೋನ ಹಾಗೆ ನೋಡ್ತಿದ್ಯಾ? ಇಷ್ಟ ಆದ್ಲಾ? ಏಯ್, ನನ್ನನ್ನು ಹೊಡೆದ ರಾಜಾರಾಮ್ ಮಗಳು ಇವಳು ರಾಜಲಕ್ಷ್ಮಿ ತಾನೆ? ನಮಸ್ಕಾರ ಯಜಮಾನ್ರೆ, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು. ನಮ್ಮ ಅಳಿಯ ನನ್ನ ಮಗಳಿಗೆ ಕುಡ್ಕೊಂಬಂದು ಹೊಡಿತಿರ್ತಾನೆ ಯಜಮಾನ್ರೆ. ನೀವು ಬಂದು ಸ್ವಲ್ಪ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಬನ್ನಿ ಯಜಮಾನ್ರೆ. ಅಣ್ಣ ಮಾತಾಡ್ತಿದ್ದಂಗೆ ಬಂದ್ಬಿಟ್ಟ. ಅವನ ಆಯಸ್ ಜಾಸ್ತಿ ಅನ್ಸುತ್ತೆ. ಯಜಮಾನ್ರೆ, ಆ ದೇವ್ರೆ ನಿಮ್ಮನಿಲಿಗೆ ಬರೋ ಹಾಗೆ ಮಾಡ್ದ ಅನ್ಸುತ್ತೆ. ನೀವು ಬಂದ್ರೆ ನಿಮಗೊಂದು ಮುಖ್ಯವಾಗಿರೋ ವಿಷಯ ತೋರಿಸ್ತೀನಿ. ಏನದು? ನಿಮ್ ಮರ್ಯಾದೆಗೆ ಸಂಬಂಧಪಟ್ಟಿರೋ ವಿಷಯ. ಬನ್ನಿ ಯಜಮಾನ್ರೆ. ಯಜಮಾನ್ರೆ, ಇದು ನೀವು ನೋಡದೆ ಹೋಗಿದ್ದಿದ್ರೆ ನಿಮ್ ಕುಟುಂಬಕ್ಕೆ ತುಂಬಾ ನಷ್ಟ ಆಗ್ತಿತ್ತು ಬಿಡಿ. ಇಂಥ ಬಟ್ಟೆನ ನಿಮ್ ಮಗಳು ಹಾಕಲ್ಲ ಅಂದ್ರಲ್ಲ ಯಜಮಾನ್ರೆ. ಏಯ್, ಈ ತರ ಡ್ರೆಸ್ ಹಾಕಿದ್ರೆ ಆಟ ಆಡಕ್ಕೆ ಬಿಡಲ್ಲ ಅಂದಿದ್ರು. ನಮ್ಮನ್ ಹೊಡೆಯೋದಲ್ಲ, ನಿಮ್ ಕಣ್ ತಪ್ಸಿ ಹೀಗೆಲ್ಲ ಆಡ್ತಿದ್ದಾಳಲ್ಲ ನಿಮ್ ಮಗಳು, ಅವಳಿಗೆ ಹೊಡೀರಿ. ಎಚ್ಚರಿಕೆ ಕೊಡ್ತಿದೀವಿ ಅಷ್ಟೇ ನಿಮ್ಗೆ. ಎಲ್ಲರಿಗೂ ಹೇಳೋ ನೀವೇ ನಿಮ್ ಮಗಳಿಗೆ ಹೇಳೋಕ್ಕಾಗಲ್ವಾ ಅಂತ. ಹೇಯ್, ನಮಗೇನಕ್ಕೋ ಈಗ ಈ ಫೋಟೋ ಸ್ಟುಡಿಯೋದಲ್ಲಿ ಕಾಣಿಸ್ತಿದೆ, ನಾಳೆ ಊರ್ ಮಧ್ಯದಲ್ಲಿ ದೊಡ್ಡ ಪೋಸ್ಟರ್ ಅಲ್ಲಿ ಕಾಣಿಸುತ್ತೆ. ನಮಗೇನಕ್ಕೆ ಹೇಳೋ? ನಡಿಯೋ. ಹೌದು, ನಡಿ 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 ನಡಿ. ಎಲ್ಲರಿಗೂ ಹೇಳೋ ನೀವೇ ನಿಮ್ ಮಗಳಿಗೆ ಹೇಳೋಕ್ಕಾಗಲ್ವಾ ಅಂತ.
ಆದ್ಯ ನನ್ ಹಾಡನ್ನ ಈ ಕಿವಿಲ್ ಕೇಳಿ ಈ ಕಿವಿಲ್ ಮರ್ತ್ ಹೋಗ್ತಾರೆ, ಆದ್ರೆ ನಿನ್ ನಾಟ್ಯನ್ ಮಾತ್ರ ಊರಲ್ಲಿ ಎಲ್ರೂ ನೆನ್ಪಿಟ್ಕೊಳ್ತಾರೆ. ಹೌದು ಆದ್ಯ, ನಿನ್ನ ನೃತ್ಯ ಪ್ರದರ್ಶನ ನೋಡಿದ್ಮೇಲೆ ಜನಗಳ ಜೊತೆ ಇವರಪ್ಪನೂ ಕೂಡ ಮೆಚ್ಕೊಂಡ್ಬಿಟ್ರು. ನನ್ನ ಹತ್ರ ಕೂಡ ಮಾತಾಡಿದ್ರು. ಆ ಸಂತೋಷಕ್ಕೇನೆ ಈ ಸ್ವೀಟ್ ಮಾಡಿದ್ದೀನಿ. ತಗೋ, ತಿನ್ನು ತಿನ್ನು, ತಗೋಬಿಟ್ಟು. ಚೆನ್ನಾಗಿ ಶಿವರಾಜು, ತಗೋ ತಗೋ. ಸೀನು, ನೀನು ತಗೋ. ಅದಕ್ಕೆ ಸೂಪರ್ ಆಗಿದೆ, ನಂಗೆ ಇನ್ನೊಂದು ಬೇಕು. ಮೊನ್ನೆ ನಾನ್ ಮಾಡಿದ್ರೆ ತಿನ್ಲಿಲ್ಲ, ಆದ್ರೆ ಜಾನ್ ಕಕ್ಕ ಮಾಡಿದ್ ಮಾತ್ರ ದಿನ ಪೂರ್ತಿ ತಿಂತಾನೆ ಇರ್ತೀರಾ. ನೀನ್ ಯಾವಾಗ ಮಾಡಿದ್ದೆ? ಮಾಡ್ಬೇಕು ಅಂತ ಅನ್ಕೊಂಡಿದ್ಲೋ. ಆ ವಿಷಯನ ಪಕ್ಕಕ್ಕಿಡಿ. ತುಂಬಾ ದಿನಗಳಾದ್ಮೇಲೆ ಎಲ್ರೂ ಸಂತೋಷವಾಗಿದ್ದೀವಿ. ಯಾರಿಂದ ನಾವು ಆನಂದನ ಕಳ್ಕೊಂಡಿದ್ವೋ ಅವರಿಂದನೇ ಸಂತೋಷ ಪಡೆದ್ವಿ ಅನ್ನೋದು ತುಂಬಾನೇ ಮುಖ್ಯ. ಮತ್ತೆ ನನ್ ಕಡೆಯಿಂದ ಆದ್ಯಾಗೆ ನೀವೇ ಥ್ಯಾಂಕ್ಸ್ ಹೇಳ್ಬಿಡಿ. ಸರಿನಪ್ಪ, ತಗೋ ತಗೋ, ಇನ್ನೊಂದು ತಗೋ. ಅಯ್ಯೋ ಬೇಡ ಬೇಡ ಬೇಡ, ಸಾಕತ್ತೆ. ಕುಡಿಯೋ ಮೊಮ್ಮಗನೇ. ಮತ್ತೆ ನನ್ ಮಗ ಮಾತಾಡ್ದ ಅಂತ ಜಾನಕಿ ಒಳಗೊಳಗೆ ಸಂತೋಷ ಪಡ್ತಿದ್ದಾಳೆ. ತಗೋ. ಅಕ್ಕನ ಆನಂದ ಈ ಸ್ವೀಟ್ ಅಲ್ಲೇ ಗೊತ್ತಾಗ್ತಿದೆ. ನನಗ್ ನಾಟ್ಯ ಬರುತ್ತೆ, ಮಾಡ್ದೆ. ಇದ್ರಲ್ಲಿ ಸೆಲೆಬ್ರೇಟ್ ಮಾಡೋಂಥದ್ದೇನಿದೆ? ಯಾಕಿಲ್ಲ? ನಮ್ಮಪ್ಪ ಅಮ್ಮನ ಪ್ರೀತಿಯಿಂದ ಜಾನಕಿ ಅಂತ ಕರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮಾತಲ್ಲಿ ವರ್ಣಿಸ. ಜಾನಕಿ, ಅತ್ತೆ ಅವ್ರು ಬರ್ತಿದ್ದಾರೆ. ಮತ್ತಿನ್ಯಾಕ್ ತಡ, ಅವನ್ ಬಾಯಿ ಕೂಡ ಸಿಹಿ ಮಾಡೇ. ಏನ್ರಿ, ಎಲ್ಲರಿಗೂ ಕೊಟ್ಟೆ, ನಿಮಗೂ ತಗೊಂಡು ಬಂದಿದ್ದೀನಿ. ಎಲ್ರಿಗೂ ಏನ್ ಕೊಟ್ಟೆ? ಹಾಗೆ ನನಗೇನ್ ತಗೊಂಡ್ ಬಂದೆ? ಸ್ವೀಟ್ ತಂದಿದ್ದೀನಿ. ನಿಮ್ಗೇನ್ ಬೇಕೋ ಹೇಳಿ, ನಾನು ಮಾಡಿಕೊಟ್ಬಿಡ್ತೀನಿ. ಅದನ್ನ ಮಾಡ್ಕೊಡೋದಕ್ಕಾಗಲ್ಲ. ಶಿವರಾಜು, ಹೇಳಿ ಅಣ್ಣ. ನೀನ್ ಹೋಗಿ ತಗೊಂಡ್ ಬಾ. ರಾಜು, ಏನು ಈ ಮಾತುಗಳು? ಎಲ್ಲರೂ ಸಂತೋಷವಾಗಿರ್ಬೇಕಾದ್ರೆ ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಇಲ್ಲಿವರೆಗೂ ಸಂತೋಷವಾಗಿದ್ವಿ, ಏನ್ ಈಗ್ಲೂ ಸಂತೋಷವಾಗಿರ್ತೀರಾ?